ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಸ್ತ್ರೀ ಅಥವಾ ಪುರುಷನನ್ನು ಬಯಸಿ ವಶ ಮಾಡಿಕೊಳ್ಳಬೇಕಾದರೆ ಈ ದಿನ ನಿಮಗೆ ತೋರಿಸುವಂತಹ ತಂತ್ರವನ್ನು ಮಾಡುವುದರಿಂದ ಆ ವ್ಯಕ್ತಿಗಳು ನಿಮಗೆ ವಶವಾಗುತ್ತಾರೆ. ನಮ್ಮ ಚಾನೆಲ್ನನ್ನು ನೀವು ಹೊಸದಾಗಿ ನೋಡುತ್ತಿರೋರಾದರೆ ತಪ್ಪದೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯುತ್ತೆ. ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಮಾಡಿದ್ದೇನೆ. ತಾವು ನಮ್ಮ ಚಾನೆಲ್ನಲ್ಲಿರುವಂತಹ ವಿಡಿಯೋಗಳನ್ನು ನೋಡಿ ಅವುಗಳಲ್ಲಿ ನಿಮಗೆ ನಿಮ್ಮ ಸ್ವಂತ ಕೈಗಳಲ್ಲಿ ಮಾಡಲು ಅನುಕೂಲವಿರುವಂತಹ ತಂತ್ರಗಳನ್ನು ಆಯ್ಕೆ ಮಾಡಿಕೊಂಡು ತಾವು ಅವುಗಳನ್ನು ಪ್ರಯತ್ನಿಸಬಹುದು. ವೀಕ್ಷಕರೇ, ಈ ದಿನದ ಈ ತಂತ್ರ ವಿಧಾನವನ್ನು ನಿಮಗೆ ತಿಳಿಸುತ್ತಿರುವಂತಹ ಉದ್ದೇಶವೇನೆಂದರೆ, ಅನೇಕ ನನ್ನ ವೀಕ್ಷಕರು ವಶೀಕರಣ ಬಗ್ಗೆ ಇನ್ನಷ್ಟು ತಂತ್ರ ವಿಧಾನಗಳನ್ನು ತಿಳಿಸಿಕೊಡಿ ಎಂದು ನನಗೆ ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡಿರುತ್ತಾರೆ. ಸುಳ್ಳಲ್ಲ, ನಿಜವಾಗಿಯೂ ನೀವೊಮ್ಮೆ ನನ್ನ ವಿಡಿಯೋಗಳಲ್ಲಿ ಬಂದಿರುವಂತಹ ಕಾಮೆಂಟ್ಗಳನ್ನು ಒಮ್ಮೆ ನೋಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡುತ್ತಿರುವಂತಹ ಮತ್ತು ಅನೇಕರು ಕೇಳುತ್ತಿರುವಂತಹ ಪ್ರಶ್ನೆಗಳೆಂದರೆ, ಇಬ್ಬರು ವ್ಯಕ್ತಿಗಳ ನಡುವೆ ಬಾಂಧವ್ಯ ಕಡಿಮೆ ಇರುವುದು, ಅಥವಾ ಒಬ್ಬರಿಂದ ಒಬ್ಬರಲ್ಲಿ ಅನ್ಯೂನ್ಯತೆ ಇಲ್ಲದೇ ಇರುವುದು, ಇಬ್ಬರ ನಡುವೆ ಅನುಮಾನ ಪಡುವುದು, ಅಥವಾ ಒಬ್ಬರಿಂದ ಒಬ್ಬರು ದೂರವಾಗಿರುವುದು. ಈಗ ತಿಳಿಸಿದಂತಹ ಸಮಸ್ಯೆಗಳು ದಂಪತಿಗಳು, ಸ್ನೇಹಿತರ ನಡುವೆ ಅಥವಾ ಪ್ರೇಮಿಗಳ ನಡುವೆ ನಡೆಯುತ್ತಾ ಇರ್ತದೆ. ಹಾಗೆ ಕುಟುಂಬದಲ್ಲಿ ಒಬ್ಬರಿಂದ ಒಬ್ಬರು ದೂರವಾಗುವಂಥದ್ದು, ಅದು ಅಣ್ಣ ತಮ್ಮಂದಿರಿರಬಹುದು, ಅಥವಾ ಅಕ್ಕ ತಂಗಿಯರು, ಸಂಬಂಧಿಗಳು, ಸ್ನೇಹಿತರು, ಪ್ರೇಮಿಗಳು, ದಂಪತಿಗಳು, ಯಾರೇ ಇರಲಿ, ಇಂತಹ ಸಮಸ್ಯೆಗಳಿರುವಂತಹವರು ಹೆಚ್ಚಾಗಿ ನನ್ನಲ್ಲಿ ಕೇಳುತ್ತಿರುವಂತಹ ಸಾಮಾನ್ಯ ಪ್ರಶ್ನೆ ಇದೇ ವಶೀಕರಣದ ಬಗ್ಗೆ. ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ತಿಳಿಸಿಕೊಡಿ ಎಂದು ಅನೇಕರು ಕೇಳಿರುತ್ತಾರೆ. ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮಿಂದ ದೂರವಿರುವಂತಹ ವ್ಯಕ್ತಿಗಳನ್ನು ನಮ್ಮ ಕಡೆ ಆಕರ್ಷಿಸಿಕೊಳ್ಳುವಂತಹ ವಿಧಾನವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಕೂಡಲೇ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿದ್ದಾಯಿತೆ. ಹಾಗಿದ್ರೆ ಬನ್ನಿ ಇಂದಿನ ಈ ತಂತ್ರ ವಿಧಾನವನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ಈ ತಂತ್ರವನ್ನು ಪ್ರಯತ್ನಿಸುವ ಮೊದಲು ತಾವು ತಲೆ ಸ್ನಾನ ಮಾಡಿ ಒಂದು ಏಕಾಂತ ಸ್ಥಳದಲ್ಲಿ ಕುಳಿತು ನಿಮ್ಮ ಮುಂದೆ ಒಂದು ಶುಭ್ರವಾದಂತಹ ವಸ್ತ್ರವನ್ನು ಹಾಸಿ ವಸ್ತ್ರದ ಮೇಲೆ 2 ದೀಪಗಳನ್ನು ಉರಿಸಬೇಕು. ಏಕಾಂತ ಸ್ಥಳವೆಂದರೆ ಮನೆಯಿಂದ ಹೊರ ಹೋಗಬೇಕಾಗಿಲ್ಲ. ಈ ತಂತ್ರವನ್ನು ಪ್ರಯತ್ನಿಸುವಾಗ ಯಾರೋ ನಿಮ್ಮನ್ನು ಗಮನಿಸಬಾರದಂತೆ ಮನೆಯಲ್ಲಿ ಹೊರಗಾಗಲಿ ಅಥವಾ ಒಳಭಾಗದಲ್ಲಾಗಲಿ, ನಿಮ್ಮ ಒಂದು ಬೆಡ್ರೂಮ್ ಇರಬಹುದು, ಯಾವುದೇ ಕೊಠಡಿಯಲ್ಲಾಗಲಿ, ಈ ತಂತ್ರವನ್ನು ಮಾಡುವಂತಹ ಸಮಯದಲ್ಲಿ ಯಾರು ನಿಮ್ಮನ್ನು ಗಮನಿಸದ ಹಾಗೆ ಎಚ್ಚರ ವಹಿಸಬೇಕು. ಹಾಗೆ ಈ ದೀಪಗಳಿಗೆ 2 ಬತ್ತಿಗಳನ್ನು ಬಳಸಬೇಕು. ಯಾವುದೇ ರೀತಿಯ ತೈಲವನ್ನು ಸಹ ಈ ದೀಪಕ್ಕೆ ಬಳಸಬಹುದು. ನಂತರ ನೋಡಿ, ಈ ರೀತಿಯ 2 ವಿಳೆದೆಲೆಗಳನ್ನು ತೆಗೆದುಕೊಂಡು ಇವುಗಳ ಮೇಲೆ ಯಂತ್ರವನ್ನು ರಚಿಸಿಕೊಳ್ಳಬೇಕಾಗಿರುತ್ತದೆ. ಯಂತ್ರ ರಚನೆಯನ್ನ ಬಿಳಿಯ ಹಾಳೆಯ ಮೇಲೆ ನಿಮಗೆ ಈಗ ನಾನು ಬರೆದು ತೋರಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಚೌಕ ಆಕಾರವನ್ನು ರಚಿಸಿಕೊಳ್ಳಬೇಕು. ಈ ರೀತಿ ಒಂದು ಚೌಕ ಆಕಾರವನ್ನು ರಚಿಸಿ ಯಂತ್ರದ ಮೇಲ್ಬದಿಯಲ್ಲಿ ಶ್ರೀ ಕಾಮಾಖ್ಯ ನಮಃ, ಶ್ರೀ ಕಾಮಾಖ್ಯ ನಮಃ, ಹಾಗೆ ಕೆಳಭಾಗದಲ್ಲಿಯೂ ಸಹ ಶ್ರೀ ಕಾಮಾಖ್ಯ ನಮಃ, ಯಂತ್ರದ 4 ಬದಿಯಲ್ಲಿಯೂ ಸಹ
ಇದನ್ನು ಬರೆದುಕೊಳ್ಳಬೇಕು. ಯಂತ್ರದ 4 ಬದಿಯಲ್ಲಿ ಈ ರೀತಿ ಶ್ರೀ ಕಾಮಾಖ್ಯ ನಮಃ. ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದಲೇ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸುತ್ತಿದ್ದೇವೆ. ಇದಾದ ನಂತರ ಯಂತ್ರದ 4 ಕೋಣೆಗಳಲ್ಲಿ ಈ ರೀತಿ ಬರ್ಕೊಳ್ಳಬೇಕು. ನಂತರ ಈ ಯಂತ್ರದ ಮಧ್ಯಭಾಗದಲ್ಲಿ ಕೆಲವು ದೈವಿಕ ಸಂಖ್ಯೆಗಳು ಹಾಗೆ ಕೆಲವೊಂದು ಬೀಜಾಕ್ಷರಗಳನ್ನು ಬರೆಯಬೇಕಾಗುತ್ತೆ. ಈ 4 ಬದಿಯಲ್ಲೂ ಕ್ಲೀಂ ಎಂಬ ಬೀಜಾಕ್ಷರವನ್ನು ಬರೆಯಬೇಕು. ಕ್ಲೀಂ 4 ಬದಿಯಲ್ಲೂ ಸಹ ಕ್ಲೀಂ ಎಂಬ ಬೀಜಾಕ್ಷರವನ್ನು ಈ ರೀತಿ ಬರೆದುಕೊಳ್ಬೇಕು. ನಂತರ ಈ ಯಂತ್ರದ 4 ಬದಿಯಲ್ಲೂ ಕೆಲವು ಸಂಖ್ಯೆಗಳನ್ನು ಬರೆಯಬೇಕು. ಈ ಸಂಖ್ಯೆಗಳು ದೈವಿಕ ಸಂಖ್ಯೆಗಳಾಗಿರುತ್ತವೆ. ಮೊದಲಿಗೆ 731, ಹಾಗೆ 786, ನಂತರ 765. ಕೆಳಭಾಗದಲ್ಲಿ 116, 189, ನಂತರ 168. ಹಾಗೆ ಯಂತ್ರದ ಎಡಬದಿಯಲ್ಲಿ 586, ನಂತರ 317, ಹಾಗೆ 516. ಯಂತ್ರದ ಬಲಬದಿಯಲ್ಲಿ 562, ಹಾಗೆ 738, ಕೊನೆಯಲ್ಲಿ 681 ಎಂಬ ಸಂಖ್ಯೆಗಳನ್ನು ಈ ಯಂತ್ರದಲ್ಲಿ ರಚಿಸಿಕೊಳ್ಳಬೇಕಾಗಿರುತ್ತದೆ. ಇದಾದ ನಂತರ ಈ 4 ಬದಿಯಲ್ಲಿಯೂ ಸಹ ಸ್ವಸ್ತಿಕ್ ಚಿಹ್ನೆಗಳನ್ನು ರಚಿಸಿಕೊಳ್ಳಬೇಕು. ವೀಕ್ಷಕರೇ, ಯಂತ್ರದ 4 ಬದಿಯಲ್ಲೂ ಸಂಖ್ಯೆಗಳ ಕೋಣೆಗಳಲ್ಲಿ 4 ಸ್ವಸ್ತಿಕ್ ಚಿಹ್ನೆಗಳನ್ನು ಈ ರೀತಿ ಬರೆದುಕೊಳ್ಳಬೇಕು. ಹೀಗೆ ಇದಾದ ನಂತರ ಈ ಸ್ವಸ್ತಿಕ್ ಚಿಹ್ನೆಗಳ ಮಧ್ಯಭಾಗದಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನು ಬರೆಯಬೇಕಾಗಿರುತ್ತದೆ. ಮೊದಲಿಗೆ ಓಂ, ಶ್ರೀಂ, ಹಾಗೆ ಈ ಸ್ಥಳದಲ್ಲಿ ಕ್ಲೀಂ. ನಂತರ ಯಂತ್ರದ ಕೆಳಭಾಗದಲ್ಲಿ ಅಂದರೆ ಈ 2 ಸ್ವಸ್ತಿಕ್ ಚಿಹ್ನೆಗಳ ನಡುವೆ ಮೇಲೆ ಬರೆದಿರುವಂತಹ ಓಂ, ಶ್ರೀಂ, ಹಾಗೆ ಕ್ಲೀಂ. ಈಗ ಯಂತ್ರದ ಎಡಬದಿಯಲ್ಲಿ ಕ್ಲೀಂ, ಹಾಗೆ ಕ್ಲೌಂ, ಕೊನೆಯಲ್ಲಿ ರಂ ಎಂಬ ಅಕ್ಷರಗಳನ್ನು ಬರೆದುಕೊಳ್ಳಬೇಕು. ಈಗ ಯಂತ್ರದ ಬಲಬದಿಯಲ್ಲಿ ಐಂ, ಕ್ಲೀಂ, ಕೊನೆಯಲ್ಲಿ ಕ್ರೀಂ ಎಂಬ ಬೀಜಾಕ್ಷರಗಳನ್ನು ಬರೆದುಕೊಳ್ಳಬೇಕು. ಯಂತ್ರ ರಚನೆ ಈಗ ಸಮಾಪ್ತಿಯಾಗಿದೆ. ಯಂತ್ರವನ್ನು ಈ ರೀತಿ ರಚಿಸಿಕೊಂಡ ನಂತರ ವೀಕ್ಷಕರೇ, ಈ ಯಂತ್ರದ ಮಧ್ಯಭಾಗದಲ್ಲಿ ನೀವು ಯಾವ ವ್ಯಕ್ತಿಯನ್ನಾದರೆ ನಿಮಗೆ ಅನುಕೂಲಕರವಾಗಿ ನಿಮ್ಮ ಕಡೆ ಆಕರ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಈ ಯಂತ್ರದ ಮೇಲ್ಭಾಗದಲ್ಲಿ ಬರೆಯಬೇಕಾಗಿರುತ್ತದೆ. ಈ ರೀತಿ ಈ ಸ್ಥಳದಲ್ಲಿ ನೀವು ಬಯಸಿದ ಸ್ತ್ರೀ ಅಥವಾ ಪುರುಷ, ನಿಮ್ಮ ಪತಿ ಪತ್ನಿ, ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಪ್ರೇಮಿ ಅವರ ಒಂದು ಹೆಸರನ್ನು ಈ ಮೇಲ್ಭಾಗದಲ್ಲಿ ಬರೆದು ಇದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು. ಪ್ಲಸ್ ಚಿಹ್ನೆಯನ್ನು ಬರೆದು ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕಾಗಿರ್ತದೆ. ಯಂತ್ರ ರಚನೆಯನ್ನು ಗಮನವಿಟ್ಟು ನೋಡಿ ಅರ್ಥ ಮಾಡಿಕೊಳ್ಳಿ. ಇದಾದ ನಂತರ ಯಂತ್ರದಲ್ಲಿ ಮೇಲ್ಭಾಗದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರು ಬರೆಯಬೇಕು, ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕಾಗುತ್ತದೆ. ವೀಕ್ಷಕರೇ, ನಮಗೆ ಈ ಬಿಳಿಯ ಹಾಳೆಯಲ್ಲಿ ಯಾವುದೇ ರೀತಿಯ ಕೆಲಸವಿಲ್ಲ. ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದಲೇ ಯಂತ್ರವನ್ನು
ಬಿಳಿಯ ಹಾಳೆಯಲ್ಲಿ ಬರೆದು ತೋರಿಸಲಾಗಿದೆ. ನೀವು ಇದೇ ರೀತಿ ಯಂತ್ರವನ್ನು ನೋಡಿ ವೀಕ್ಷಕರೇ, ಈ ರೀತಿ 2 ವಿಳೆದೆಲೆಗಳನ್ನು ತೆಗೆದುಕೊಂಡು ಈ 2 ಎಲೆಗಳಲ್ಲಿ ಒಂದೇ ರೀತಿಯ ಯಂತ್ರಗಳನ್ನು ರಚಿಸಿರಬೇಕು. ಎರಡರಲ್ಲಿಯೂ ಸಹ ನೀವು ಬಯಸಿದ ವ್ಯಕ್ತಿಯ ಹೆಸರು ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕಾಗುತ್ತದೆ. ನಾವೀಗ ಈ 2 ಯಂತ್ರಗಳನ್ನು ಒಂದರ ಮೇಲೊಂದು ಈ ರೀತಿ ಇರಿಸಿಕೊಳ್ಳೋಣ. ಇದಾದ ನಂತರ ನೋಡಿ, ಅರಿಶಿನ ಕೊಂಬು, ಈ 2 ಅರಿಶಿನ ಕೊಂಬನ್ನು ಈ ಎಲೆಯ ಮಧ್ಯಭಾಗದಲ್ಲಿ ಇರಿಸಬೇಕು ಈ ರೀತಿ. ಇದಾದ ನಂತರ ಹೀಗೆ ರಚಿಸಿದಂತಹ 2 ಎಲೆಗಳನ್ನು ಮುಂದಿಟ್ಟುಕೊಂಡು ಓಂ ಸಹ ವಿದ್ಮೇಷ ಮಹಾ ಆಕರ್ಷಾಯ ಮಮ ವಶ್ಯಾದಿ ರಾಜಮುಖಿ ದೇವದತ್ತಃ ಓಂ ಫಟ್ ಸ್ವಾಹ ಎಂಬ ಈ ಒಂದು ಮಂತ್ರವನ್ನು 11 ಬಾರಿ ಜಪಿಸಬೇಕಾಗುತ್ತದೆ. ಮಂತ್ರವನ್ನು ಇನ್ನೊಮ್ಮೆ ಉಚ್ಚರಿಸುತ್ತೇನೆ, ಗಮನವಿಟ್ಟು ಕೇಳಿಸಿಕೊಳ್ಳಿ. ಓಂ ಸಹ ವಿದ್ವೇಷ ಮಹಾ ಆಕರ್ಷಾಯ ಮಮ ವಶ್ಯಾದಿ ರಾಜಮುಖಿ ದೇವದತ್ತಃ ಓಂ ಫಟ್ ಸ್ವಾಹ. ಈ ಮಂತ್ರವನ್ನು ಜಪಿಸುವಾಗ ತಾವು ದೇವದತ್ತಃ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ಈ ವ್ಯಕ್ತಿಯ ಹೆಸರನ್ನು, ಅಂದರೆ ಈ ಯಂತ್ರದಲ್ಲಿ ನೀವು ಯಾವ ವ್ಯಕ್ತಿಯ ಹೆಸರನ್ನಾದರೆ ಬರೆದಿರುವಿರೋ ಆ ವ್ಯಕ್ತಿಯ ಹೆಸರನ್ನು, ಆ ದೇವದತ್ತಃ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು 11 ಬಾರಿ ಜಪಿಸಬೇಕಾಗಿರುತ್ತದೆ. ಎಲೆಯನ್ನು ನೋಡುತ್ತಾ, ನಾವು ರಚಿಸಿರ್ತಕ್ಕಂಥ ಈ ಒಂದು ಯಂತ್ರವನ್ನು ನೋಡುತ್ತಾ ನೀವು ಬಯಸಿದ ವ್ಯಕ್ತಿಯನ್ನು ನಿಮ್ಮ ಮನದಲ್ಲಿ ನೆನೆಯುತ್ತಾ 11 ಬಾರಿ ಈ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ. ವೀಕ್ಷಕರೇ, ನಿಮ್ಮಲ್ಲಿ ಅನೇಕರು ಮಾಡುವ ತಪ್ಪೇನೆಂದರೆ ಈ ರೀತಿಯ ತಂತ್ರವನ್ನು ಮಾಡುವಾಗ ಅವುಗಳಿಗೆ ಸಂಬಂಧಿಸಿದ ಮಂತ್ರವನ್ನು ಮನಸೋ ಇಚ್ಛೆ ಜಪಿಸುವುದು, ಅಂದರೆ ಮಂತ್ರವನ್ನು ಕಡಿಮೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಜಪಿಸುವುದು ಮಾಡುತ್ತಾರೆ. 11 ಎಂದರೆ ಕೇವಲ 11 ಬಾರಿ ಮಾತ್ರ ಈ ಮಂತ್ರವನ್ನು ಜಪಿಸಬೇಕಾಗುತ್ತದೆ. 11 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ 2 ಎಲೆಗಳನ್ನು ನೋಡಿ ಈ ರೀತಿ ಅರಿಶಿನ ಕೊಂಬನ್ನು ಸೇರಿಸಿ ಈ 2 ಎಲೆಗಳನ್ನು ಈ ರೀತಿ ಸುತ್ತಿಕೊಳ್ಳಬೇಕು. ಬಹಳ ಸರಳವಾದದ್ದು. ಈ ರೀತಿ ಸುತ್ತಿಕೊಂಡು ದಾರದ ಸಹಾಯದಿಂದ ಇದನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ದಾರವನ್ನು ತೆಗೆದುಕೊಂಡು ಇದನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಯಾವ ರೀತಿ ದಾರದಿಂದ ಸುತ್ತಬೇಕೆಂದರೆ ಯಾವುದೇ ಕಾರಣಕ್ಕೂ ಸಹ ಇದರಲ್ಲಿರುವಂತಹ ಅರಿಶಿನ ಕೊಂಬುಗಳೆರಡು ಹೊರಗೆ ಬರಬಾರದು. ಆ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಹಾಗೆ ಈ ಗಂಟನ್ನು ಮಾಡಿಕೊಂಡ ನಂತರ ವೀಕ್ಷಕರೇ, ಹಳದಿ ಬಣ್ಣದ ವಸ್ತ್ರದಲ್ಲಿ ಈ ಒಂದು ಯಂತ್ರವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಅಥವಾ ನೋಡಿ, ಈ ರೀತಿಯ ಹಳದಿ ಬಣ್ಣದ ಒಂದು ಕೈಚೀಲವನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣದ್ದೇ ಆಗಿರಬೇಕು. ಈ ಯಂತ್ರವನ್ನು ನಾವೀಗ ಈ ಹಳದಿ ಬಣ್ಣದ ಕೈಚೀಲದಲ್ಲಿ ಸೇರಿಸಬೇಕು. ಈ ರೀತಿ ಈ ಕೈಚೀಲದಲ್ಲಿ ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳೋದು. ನಾವು ರಚಿಸಿರುವಂತಹ ಯಂತ್ರವನ್ನು ಹಳದಿ ಬಣ್ಣದ ವಸ್ತ್ರದಲ್ಲಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಕೈಚೀಲ ಇಲ್ಲ ಅಂದರೆ ಅರಿಶಿನ ಬಣ್ಣದ, ಅಂದರೆ ಹಳದಿ ಬಣ್ಣದ ಒಂದು ವಸ್ತ್ರದಲ್ಲಿ ಸಹ ಒಂದು ಗಂಟನ್ನಾಗಿ ಸಹ ಮಾಡಿಕೊಳ್ಳಬಹುದು. ಈ ಕೈಚೀಲವನ್ನು ತಾವು ಒಂದು ದಿನದ ರಾತ್ರಿ, ಈ ತಂತ್ರವನ್ನು ಮಾಡಿದಂತಹ ಆ ದಿನದಂದು ರಾತ್ರಿ ಸಮಯದಲ್ಲಿ ತಾವು ನಿದ್ರಿಸುವಂತಹ ಬೆಡ್ ಅಥವಾ ಹಾಸಿಗೆ ಇರಬಹುದು, ಪಿಲ್ಲೋ, ನಿಮ್ಮ ಒಂದು ತಲೆ ತಿಮ್ಮಿನ ಕೆಳಭಾಗದಲ್ಲಿ ಇದನ್ನ ಇಟ್ಟುಕೊಳ್ಳಬೇಕಾಗುತ್ತದೆ. ನಂತರದ ದಿನ ಸೂರ್ಯೋದಯವಾದ ನಂತರ, ಅಂದರೆ ಸೂರ್ಯೋದಯವಾದ ನಂತರ ಸಂಜೆ 6:30 ಒಳಗಾಗಿ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕಾಗುತ್ತದೆ. ಈ ತಂತ್ರ ಮಾಡಿದ ರಾತ್ರಿಯೆಲ್ಲವೂ ಇದನ್ನು ನಿಮ್ಮ ಬಳಿಯೇ ಇರಿಸಿಕೊಂಡು ನಂತರದ ದಿನ ಸೂರ್ಯೋದಯದ ನಂತರ ಸಂಜೆ 6:30 ಒಳಗಾಗಿ ಈ ಗಂಟನ್ನು ಹರಿಯುವ ನೀರಲ್ಲಿ ಬಿಟ್ಟು ಬರಬೇಕಾಗುತ್ತದೆ. ಹರಿಯುವ ನೀರಿನ ಲಭ್ಯವಿಲ್ಲದೆ ಸಮಯದಲ್ಲಿ ಕೆಲವರಿಗೆ ಹರಿಯುವ ನೀರು ಹತ್ತಿರ ಇರೋದಿಲ್ಲ. ಅಂಥವರು ಈ ಒಂದು ಗಂಟನ್ನು ಯಾವುದಾದರೂ ದೇವತಾ ಮರಗಳಿಗೆ ಕಟ್ಟಿ ಬರಬೇಕಾಗುತ್ತದೆ. ಈ ಗಂಟನ್ನು ದೇವತಾ ಮರಗಳಿಗೆ ಕಟ್ಟಿ ಬರಬೇಕಾಗುತ್ತದೆ. ನಿಮ್ಮಿಂದ ದೂರವಾದಂತಹ ವ್ಯಕ್ತಿಯನ್ನ ನೀವು ಮರಳಿ ಪಡೆಯಲು ಇದು ಅತ್ಯಂತ ಉಪಕಾರಿಯಾದಂತಹ ತಂತ್ರವಾಗಿದೆ.
ಈ ತಂತ್ರವನ್ನು ಯಾವುದೇ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳಬೇಕು. ನಿಜವಾಗಿಯೂ ನೀವು ಪ್ರೀತಿಸಿದಂತಹ ಪ್ರೇಮಿ ಅಥವಾ ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ಸ್ನೇಹಿತರ ನಡುವೆ ಸಮಸ್ಯೆಗಳು ಕಂಡಲ್ಲಿ ಈ ತಂತ್ರವನ್ನು ಪ್ರಯೋಗಿಸಬಹುದು. ಈ ತಂತ್ರವನ್ನು ಪಂಚಮಿ, ನವಮಿ ಮತ್ತು ಯಾವುದೇ ಮಂಗಳವಾರದಂದು ಸಂಜೆ 6ರಿಂದ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ಈ ತಂತ್ರವನ್ನು ಪ್ರಯತ್ನಿಸಬಹುದು. ಪಂಚಮಿ, ನವಮಿ ಮತ್ತು ಮಂಗಳವಾರದಂದು ಸಂಜೆ 6ರಿಂದ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ತಂತ್ರವನ್ನು ಪ್ರಯತ್ನಿಸಬಹುದು. ನಂತರದ ದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಸಂಜೆ 6:30 ಒಳಗಾಗಿ ಈ ಯಂತ್ರವನ್ನು ನೀವು ದೇವತಾ ಮರಗಳಿಗೆ ಕಟ್ಟಬಹುದು ಅಥವಾ ಹರಿಯುವ ನೀರಲ್ಲಿ ಬಿಡಬಹುದು. ಇನ್ನು ಅನೇಕರು ಕೇಳುತ್ತಾರೆ, ಸಂಜೆ 6 ಗಂಟೆಯ ಮೊದಲೇ ಯಂತ್ರವನ್ನು ರಚಿಸಿ ಇಟ್ಟುಕೊಂಡಿರಬಹುದೇ? ಅನೇಕರು ಈ ರೀತಿ ಕೇಳುತ್ತಾರೆ. ಇಲ್ಲಿ 6ರ ನಂತರವೇ ಈ ಯಂತ್ರವನ್ನು ರಚಿಸಿಕೊಳ್ಳಬೇಕಾಗಿರುತ್ತದೆ. ಮೊದಲ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದೆಲ್ಲ ಮಾಡಬಾರದು. ವೀಕ್ಷಕರೇ, ಈ ತಂತ್ರದಿಂದ ನೀವು ಶುಭ ಫಲವನ್ನು ಪಡೆಯುವವರೆಗೂ ಯಾರೊಂದಿಗೂ ಸಹ ನಾನು ಈ ರೀತಿಯ ತಂತ್ರವನ್ನು ಪ್ರಯತ್ನ ಮಾಡುತ್ತಿದ್ದೇನೆಂದು ಹೇಳಿಕೊಳ್ಳಬೇಡಿ. ವಿಡಿಯೋವನ್ನು, ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡುವಿರಿ ಎಂದು ಭಾವಿಸುತ್ತೇನೆ. ಇನ್ನೂ ಹೆಚ್ಚಿನ ತಂತ್ರ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕಾದ್ರೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಪ್ರತಿಯೊಂದು ಬಯಕೆಗಳನ್ನು ಶೀಘ್ರಗತಿಯಲ್ಲಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.